ಜೈ ಭೀಮ್ ಬಂಧುಗಳೇ, ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಬೀದರ್. ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಹಬ್ಬದ ಸಡಗರವನ್ನು ಇಡೀ ಬೀದರ್ ಜಿಲ್ಲೆ, ಬೀದರ್ ಲೋಕಲ್ನಲ್ಲಿ ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬದ ವಾತಾವರಣ ಯಾವ ರೀತಿ ಆಗಿದೆ ಅಂದ್ರೆ, ಈಗ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಲೈಟ್ಗಳ ಮತ್ತು LED ಲೈಟ್ಗಳನ್ನು ಅಲಂಕಾರ ಮಾಡಲಾಗಿದೆ. ಇದು ನಾಳೆ ಏನಪ್ಪಾ ಅಂದ್ರ, ಇದು ಈಗ ಕೆಲಸವನ್ನು ಚಾಲನೆಯಲ್ಲಿದೆ. ಇದು ಈಗ ಸುಮಾರು 12 ಗಂಟೆವರೆಗೆ ಏನಪ್ಪಾ ಅಂದ್ರೆ ಕೆಲಸವನ್ನು ಪೂರ್ಣಗೊಳ್ಳುತ್ತದೆ. ನಾಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮದು ಏನಪ್ಪಾ ಅಂದ್ರೆ ಇದೆಲ್ಲ ಹಬ್ಬದ ಸಡಗರ ಇದೆ. ಇದು ಇಲ್ಲಿ ಏನಪ್ಪಾ ಅಂದ್ರ, ಈ ಅಂಬೇಡ್ಕರ್ ವೃತ್ತದಲ್ಲಿ 5 ಮುಖ್ಯ ರಸ್ತೆಗಳಿವೆ. 5 ಮುಖ್ಯ ರಸ್ತೆಗಳಲ್ಲಿ ಬ್ಯಾನರ್ಗಳಿಂದ ಎಲ್ಲ ರಸ್ತೆಗಳನ್ನು ತುಂಬಿ ತುಳುಕ್ತಾ ಇವೆ. ಎಲ್ಲರೂ ಏನಪ್ಪಾ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಸಮಸ್ತ ನಾಗರಿಕರು ನಾಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಎಲ್ಲಾ ಸಮಾಜದ ಮುಖಂಡರು ಕೂಡಿಕೊಂಡು ಈ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತಿದ್ದಾರೆ. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ತಾವು ಪಾಲ್ಗೊಳ್ಳಬೇಕು. ನಾಳೆ ಮುಂಜಾನೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತ ಹತ್ತಿರ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡ್ತಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಮುಂಜಾನೆ 9 ಗಂಟೆಗೆ ಇಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಎಲ್ಲ ಬೀದರ್ ಜಿಲ್ಲೆಯ ಸಮಸ್ತ ಅಧಿಕಾರಿಗಳು ಇಲ್ಲಿ ಭಾಗಿಯಾಗ್ತಲಿದ್ದಾರೆ. ಬೀದರ್ನ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲೆಯ ಎಲ್ಲ ಉನ್ನತ ಹುದ್ದೆಯಲ್ಲಿರತಕ್ಕಂಥ ಮತ್ತು ಜಿಲ್ಲೆಯ ಸಮಾಜ ನೌಕರಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಲಿದ್ದಾರೆ. ಅದಕ್ಕೆ ತಾವು ಕೂಡ ಮುಂಜಾನೆ ತಾವೆಲ್ಲರೂ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಆಗ್ತಲಿದೆ. ಅದಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ತಾವೆಲ್ಲರೂ ಏನಪ್ಪಾ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಂತೇಳಿ ಈ ಒಂದು ಮೂಲಕ ತಾವೆಲ್ಲರೂ ಹಬ್ಬದ ವಾತಾವರಣದಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಜೈ ಭೀಮ್.